ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಿಂಪಲ್ಲಾಗಿ ಸ್ವೀಟ್ ಇಡ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲು 1 ಕಪ್ ಅಕ್ಕಿನ 2 to 3 ಟೈಮ್ ವಾಶ್ ಮಾಡಿ 5 ಅವರ್ಸ್ ನೆನೆಸಬೇಕು. ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಅಂದಮೇಲ್ಗಡೆ ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರೋ ಅಕ್ಕಿ, ಅದೇ ಕಪ್ ಅಳತೆಯಲ್ಲಿ 1.5 ಕಪ್ ಅಷ್ಟು ಬೆಲ್ಲ, 2 ಏಲಕ್ಕಿ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇನ್ನೊಂದು ಕಡೆ ಅದೇ ಕಪ್ ಅಳತೆಯಲ್ಲಿ ಸಣ್ಣ ರವೆ ತಗೊಂಡು ರವೆನ ಚೆನ್ನಾಗಿ ಹುರ್ಕೋಬೇಕು. ಇನ್ನೊಂದು ಕಡೆ ರುಬ್ಬಿಟ್ಕೊಂಡಿರೋ ಅಕ್ಕಿ, ಬೆಲ್ಲ, ಏಲಕ್ಕಿ ಪೇಸ್ಟ್ಗೆ ಅರ್ಧ ಕಾಯಿ ಒಳ ಹಾಕ್ಕೊಂಡು ಮತ್ತೆ ನುಣ್ಣಗೆ ರುಬ್ಕೋಬೇಕು. ಎಲ್ಲನೂ ಚೆನ್ನಾಗಿ ರುಬ್ಕೊಂಡು ಮೇಲ್ಗಡೆ ಹುರಿದಿಟ್ಕೊಂಡಿರೋ ರವೆಗೆ ಮಿಕ್ಸ್ ಮಾಡಿಕೊಂಡು 1 ಅವರ್ ನೆನೆಲಿಕ್ಕೆ ಬಿಡಬೇಕು. ನೋಡಿ, ಇವಾಗ ಎಲ್ಲನೂ ಚೆನ್ನಾಗಿ ನೆಂದಿದೆ. ಈಗ ನಾನು ಇದನ್ನು ಇಡ್ಲಿ ಕುಕ್ಕರ್ ತಗೊಂಡು ಚೆನ್ನಾಗಿ ನೀರು ಕಾಯ್ಲಿಕ್ಕೆ ಇಟ್ಟ ಮೇಲ್ಗಡೆ ಡೈರೆಕ್ಟಾಗಿ ಇಡ್ಲಿ ಪ್ಲೇಟ್ಗೂ ಹಾಕೋಬೋದು. ನಾನಿಲ್ಲಿ ಒಂದು ಪ್ಲೇಟ್ಗೆ ತುಪ್ಪ ಸವರ್ಕೊಂಡು ಹಾಕೋತಾ ಇದ್ದೀನಿ. ಪ್ಲೇಟ್ಗೆ ಹಾಕ್ಕೊಂಡು 30 ಮಿನಿಟ್ಸ್ ಸ್ಟೀಮಲ್ಲಿ ಕುಕ್ ಮಾಡಿಕೊಂಡ್ರೆ ಸ್ವೀಟ್ ಇಡ್ಲಿ ರೆಡಿ. ತುಪ್ಪ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಆಗಿದೆಯೋ ಇಲ್ವೋ ಅಂತ ಟೂತ್ ಪಿಕ್ಕಲ್ಲಿ ಟೆಸ್ಟ್ ಮಾಡ್ಕೋಬೇಕು. ಆಮೇಲೆ ನಿಮ್ಗೆ ಇಷ್ಟ ಆಗಿರೋ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿರೋ ಸ್ವೀಟ್ ಇಡ್ಲಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಟು ಗೆಟ್ ಮೋರ್ ರೆಸಿಪಿ.